ಸುನಿಲ್ ಸರ್, ಈಗ ನೀವು ಹೇಳ್ತಾ ಇದ್ರಿ ಸ್ವಿಚ್ ಅದು ಏನು ಪೈಲಟ್ ಅವರು ಟಚ್ ಮಾಡದೆ ಆಗಿರೋ ಪಾಸಿಬಿಲಿಟಿ ಇರ್ಬೋದು ಅಂತ. ಹೇಗೆ ಸಾಧ್ಯ? ಅದರಲ್ಲೂ ದೋಷ ಇರ್ಬೋದಲ್ಲ, ಟೆಕ್ನಿಕಲಿ ದೋಷ ಇರ್ಬೋದಲ್ಲ, ಅದು 600 ಫೀಟು 700 ಫೀಟ್ ಹೋದಾಗಲೇ ಅದು 32 ಸೆಕೆಂಡಲ್ಲೇ ಆ ರೀತಿ ಆಗುವಂಥ ಚಾನ್ಸಸ್ಗಳು ಹೇಗಂತ, ಅದು ಹೇಗಾಗಿರ್ಬೋದು ಅನ್ನೋದು. ನಾನು ನಿಮಗೆ ಆಗಲೇ ನಾನು ಹೇಳಿದೆ, ಯಾವುದೇ ಒಂದು ಸಣ್ಣ ವಿಷಯ ಆಗಲಿ, ಇಟ್ ಕ್ಯಾನ್ ಬಿ ಆ್ಯಸ್ ಮೈನ್ಯೂಟ್ ಆಸ್ ಅ ಸ್ಮಾಲ್ ಲೂಸನಿಂಗ್ ಆಫ್ ಅ ಬೋಲ್ಟ್, ಅದು ಕೂಡ ಒಂದು ಏರ್ಕ್ರಾಫ್ಟ್ನ ಕ್ರ್ಯಾಶ್ ಮಾಡಿಸ್ಬೋದು. ಮೋಸ್ಟ್ ಐ ಆಮ್ ಫ್ರಮ್ ಹೆಲಿಕಾಪ್ಟರ್ಸ್. ನಾನು ಇದು ರೊಟೇಟಿಂಗ್ ಪಾರ್ಟ್ಸ್ ತುಂಬ ಇರುತ್ತೆ. ದಿಸ್ ಇಸ್ ಮೋರ್ ಪ್ರಿವಿಲೆಂಟ್ ಓವರ್ ದೇರ್. ದೀಸ್ ಆರ್ ಮೋರ್ ಸ್ಟೇಬಲ್ ಮಿಷನ್ಸ್. ಇದೇನಿದೆಯಲ್ಲ, ನಮ್ಮ ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ಸ್ ಏನಿರುತ್ತಲ್ಲ, ಅವು ತುಂಬ ಸ್ಟೆಬಿಲಿಟಿ ಇರುತ್ತೆ. ಆದರೆ ನಾನು ನಿಮಗೆ ಆಗಲೇ ನಾನು ಹೇಳಿದಾಗೆ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಇದು ಆಗಕ್ಕೆ ಸಾಧ್ಯ ಇಲ್ಲ. ಹೌದು, 2018 ಡೈರೆಕ್ಟಿವ್ ಕೊಟ್ಟಾದ್ಮೇಲೆ ಇವತ್ತಿನವರೆಗೂ ಅದು ಆಗಿರಲಿಲ್ಲ. ಆದರೆ ಅದು ಇವತ್ತು ಆಗಬಾರ್ದು ಅಂತ ಏನೂ ಇಲ್ವಲ್ಲ. ಇಲ್ಲ ಅಂತ ಹೇಳಿದ್ರೆ ಇಬ್ಬರು ಪೈಲಟ್ಸ್ ಅವ್ರ ಕಾನ್ವರ್ಸೇಷನ್ ಹೇಳ್ತಾರೆ, ವೈ ಡಿಡ್ ಯು ಡೂ ಇಟ್, ಐ ಡಿಡ್ ನಾಟ್ ಡೂ ಇಟ್ ಅಂದರೆ ಅದು ಆಟೋಮ್ಯಾಟಿಕಲಿ ಎಂಗೇಜ್ ಆಗಿದೆ. ಆ್ಯಂಡ್ ಇಫ್ ಯು ಲುಕ್ ಬ್ಯಾಕ್, ಇದೇ ರಿಪೋರ್ಟಲ್ಲಿ ಹೇಳಿದ್ದಾರೆ, 2018 ಬೋಯಿಂಗ್ 737 ಅಲ್ಲಿ ಕಂಪ್ಲೇಂಟ್ಸ್ ಇದೇ ಪಾರ್ಟಿಗೆ, ಇದೇ ಪ್ರಾಬ್ಲಮಿಗೋಸ್ಕರ ಆಟೋಮ್ಯಾಟಿಕ್ ಎಂಗೇಜ್ಮೆಂಟ್ ಏನಾಗ್ತಿತ್ತು ಫ್ಯೂಯಲ್ ಸ್ವಿಚಸ್ದು, ಇದೇ ಪ್ರಾಬ್ಲಮಿಗೋಸ್ಕರನೇ ಅವ್ರು ಅದನ್ನು ರಿಪೋರ್ಟ್ ಮಾಡಿದಾಗ ಇವರು ಒಂದು ಅಡ್ವೈಸರಿ ಕೊಟ್ಟರು, ಸ್ಪೆಷಲ್ ಏರ್ವರ್ದಿನೆಸ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ. ಆದರೆ ಅಲ್ಲಿ ಫೆಡರಲ್ ಏವಿಯೇಷನ್ ಅಥಾರಿಟಿ ಏನು ಕೊಟ್ಟಿತ್ತು, ಇದನ್ನು ಈ ಬುಲೆಟಿನ್ ಏನು ಕೊಡ್ತು, ಓಕೆ, ಅದ್ರ ಬದಲು ಇದು ಎಷ್ಟು ಸೀರಿಯಸ್ ಆಗಿ ಆಗಬಹುದು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡಿಬಿಟ್ಟು ಒಂದು ಏರ್ವರ್ದಿನೆಸ್ ಡೈರೆಕ್ಟಿವ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. FAA 2 ಕೊಡುತ್ತೆ. ಒಂದು ಬುಲೆಟಿನ್, ನಾನೇನು ಹೇಳಿದೆ, SAIB ಅಂತ ಒಂದು ಕೊಡುತ್ತೆ, ಇನ್ನೊಂದು ಏರ್ವರ್ದಿನೆಸ್ ಡೈರೆಕ್ಟಿವ್ ಅಂತ ಕೊಡುತ್ತೆ. ದ ಮೊಮೆಂಟ್ ಇಟ್ ಈಸ್ ಡೈರೆಕ್ಟಿವ್, ಇಟ್ ಈಸ್ ನೋ ಮೋರ್ ಆಪ್ಷನಲ್. ನೀವು ಮ್ಯಾಂಡೇಟ್ರಿ ಆ ಚೆಕ್ಸ್ನ ನೀವು ಅದನ್ನು ಮಾಡಲೇಬೇಕಾಗತ್ತೆ. 2018 ಅವರು ಒಂದು ಬುಲೆಟನ್ನ ಕೊಟ್ಬಿಟ್ಟು ಅವ್ರು ಸುಮ್ಮನೆ ಆಗಿಬಿಟ್ರು. ಇವರು ಅದನ್ನು ತೊಗೊಂಡ್ರು, ಮ್ಯಾಂಡೇಟ್ರಿ ಎಲ್ಲ ನಾವು ಚೆಕ್ ಮಾಡಲ್ಲ. ಅಫ್ಕೋರ್ಸ್ ಅದು ಆಟೋಮ್ಯಾಟಿಕ್ ಇದೇನಾಗಿದೆ, ಎಂಗೇಜ್ಮೆಂಟ್ ಏನಾಗಿದೆ, ಅವರು ಅದಾದಮೇಲೆ ಥ್ರೋಟಲ್ ಕಂಟ್ರೋಲ್ ಮಾಡ್ಯೂಲ್ಸ್ನೆಲ್ಲ ಅವರು ರಿಪ್ಲೇಸ್ ಮಾಡಿದ್ರು, ಅದನ್ನು ರಿಪೋರ್ಟಲ್ಲಿ ಬರೆದಿದ್ದಾರೆ. ಬಟ್ ಅದಕ್ಕೆ ಥ್ರೋಟಲ್ ಕಂಟ್ರೋಲ್ ಮಾಡ್ಯೂಲ್ಗೆ ಮತ್ತು ಸ್ವಿಚ್ ಎಂಗೇಜ್ಮೆಂಟ್, ಆಟೋಮ್ಯಾಟಿಕ್ ಸ್ವಿಚ್, ಫ್ಯೂಯಲ್ ಸ್ವಿಚ್ ಎಂಗೇಜ್ಮೆಂಟ್ಗೆ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಅವರು ಬರೆದಿದ್ದಾರೆ. ಐಡಿಯಲಿ ಇದನ್ನು ನೋಡ್ತಾ ಇದ್ದರೆ ಎಲ್ಲನೂ ಬ್ಲೇಮ್, ಈಗ ಇದರಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಏರ್ ಇಂಡಿಯಾ ಇದನ್ನು ಮ್ಯಾಂಡೇಟ್ರಿ ಅಂದ್ಕೊಳ್ಳಿಲ್ಲ, ಬರೀ ಅಡ್ವೈಸರಿ ಅಂದ್ಕೊಂಡು ಅದನ್ನು ಚೆಕ್ ಮಾಡಲಿಲ್ಲ ಅಂತ. ಆ ಒಂದೇ ಒಂದು ಲೈನ್ ನೋಡಿದ್ರೆ ಇನ್ವೆಸ್ಟಿಗೇಷನ್ ಯಾವ ಕಡೆಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾರನ್ನ ನೀವು ಬ್ಲೇಮ್ ಮಾಡ್ತೀರಾ? ಈಗ ಡೈರೆಕ್ಟಾಗಿ ಏರ್ಲೈನ್ನ ಬ್ಲೇಮ್ ಮಾಡ್ತೀರಾ. ಆದರೆ ನೀವು ಆ ಡೈರೆಕ್ಟಿವ್ ಏನು ಕೊಟ್ರಿ, ಅಂದರೆ ಬುಲೆಟಿನ್ ಏನು ಕೊಟ್ರಿ, ಅದನ್ನು ಡೈರೆಕ್ಟಿವ್ ಯಾಕೆ ಮಾಡಲಿಲ್ಲ? ನೀವು ಡೈರೆಕ್ಟಿವ್ ಮಾಡಿದ ತಕ್ಷಣ ಅದು ಮ್ಯಾಂಡೇಟ್ರಿ ಆಗುತ್ತೆ. ಹಾಗಾದ್ರೆ ಮಾಡಿದ ತಕ್ಷಣ ಏರ್ ಇಂಡಿಯಾ ಅದನ್ನು ಚೆಕ್ ಮಾಡೇ ಮಾಡುತ್ತೆ. ಇಟ್ ವಿಲ್ ಬಿ ಲಾಗ್ಡ್. ನೀವು ಮಾಡೋ ಒಂದೊಂದು ಚೆಕ್, ಒಂದೊಂದು ಆಕ್ಟಿವಿಟಿ ಏರ್ಕ್ರಾಫ್ಟ್ ಮೇಲೆ ಏನು ನಡೆಯುತ್ತೆ, ಬೀಟ್ ದ ಪೈಲಟ್ ಆಕ್ಟಿವಿಟಿ ಆರ್ ಬೀಟ್ ದ ಟೆಕ್ನಿಕಲ್ ಆಕ್ಟಿವಿಟಿ, ಮೇಂಟೆನೆನ್ಸ್ ರಿಲೇಟೆಡ್ ಆಕ್ಟಿವಿಟೀಸ್, ಈಚ್ ಆಫ್ ದೆಮ್ ಅವೆಲ್ಲನೂ ಏನಿರುತ್ತೆ ಅದು ಲಾಗ್ ಆಗಿರುತ್ತೆ, ಪ್ರತಿಯೊಂದ್ರದ್ದು ರೆಕಾರ್ಡ್ ಇರುತ್ತೆ. ಇದನ್ನು ಮ್ಯಾಂಡೇಟ್ರಿ ಮಾಡಬೇಕಿತ್ತು. ಈಗ ಅದನ್ನು ತೊಗೊಂಬರ್ತಾ ಇದ್ದಾರೆ ಅವರು ಹೊರಗಡೆಗೆ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ್ಯಂಡ್ ಈ ವಿಷನ್ ಇರುತ್ತಲ್ಲ, ಈ ಒಂದು ಪ್ರಾಬ್ಲಮ್ ಈಗ ಬಂದಿದೆ, ಇದು ಮುಂದೆ ಹೋಗಿ ಎಲ್ಲಿಗೆ ಬರುತ್ತೆ, ಇದು ಏನು ಪ್ರಾಬ್ಲಮ್ ಆಗ್ಬೋದು, ಇದನ್ನು ಅವತ್ತೇ ಫೆಡರಲ್ ಏವಿಯೇಷನ್ ಅಥಾರಿಟಿ, ಯಾಕಂದರೆ ಇದು ಏನಿದೆ FAA ಅಂತ ಹೇಳ್ಬಿಟ್ಟು ಏನು ಕೊಡುತ್ತೆ, ಇದು ಬರೀ ಯಾವುದೋ ಒಂದು ಲೋಕಲ್ ಇಂಪ್ಲಿಕೇಶನ್ ಇರಲ್ಲ, ಇದು ಗ್ಲೋಬಲ್ ಇಂಪ್ಲಿಕೇಶನ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಬೋಯಿಂಗ್ ಆ್ಯಂಡ್ ಏರ್ಬಸ್ ಏನಿದೆ, ದೇ ಆರ್ ಗ್ಲೋಬಲ್ ಆಪರೇಟರ್ಸ್. ನಾವು ಏರ್ ಇಂಡಿಯಾ, ಆಕಾಶ ಏರ್, ಇಂಡಿಗೋ ಇವೆಲ್ಲ ಏನು ಕರಿತೀವಲ್ಲ, ಇವರು ಏರ್ಕ್ರಾಫ್ಟ್ಸ್ ಅವರಿಂದ ತೊಗೊಂಡು ಅವ್ರು ಅದನ್ನು ಆಪರೇಟ್ ಮಾಡ್ತಿರ್ತಾರೆ. ಬಟ್ ಹೂ ಆರ್ ದ ಮ್ಯಾನುಫ್ಯಾಕ್ಚರರ್ಸ್? ರೆಸ್ಪಾನ್ಸಿಬಿಲಿಟಿ ಅಲ್ಟಿಮೇಟ್ಲಿ ಲೈಸ್ ವಿತ್ ದ ಮ್ಯಾನುಫ್ಯಾಕ್ಚರರ್. ಯಾಕಂದರೆ ಅಫ್ಕೋರ್ಸ್ ಇವ್ರು ಕೊಂಡ್ಕೊಂಡು ಇಟ್ಕೋತಾರೆ, ಆದರೆ ಅಲ್ಟಿಮೇಟ್ಲಿ ಈಗ ಇದಕ್ಕೆ ಹಿಂದೆ ಏನೇನು ನಡೆದಿತ್ತು ಆಕ್ಸಿಡೆಂಟ್ಸು, ಬೋಯಿಂಗ್ ಶೇರ್ ಏನಾಯಿತು ಅದಕ್ಕೆ ಕೆಳಗಡೆ ಬಂದು, ಯಾಕಂದರೆ ಹಿ ವಾಸ್ ದ ಮ್ಯಾನುಫ್ಯಾಕ್ಚರರ್. 2019 ನಡೆಯಿತು, 2020 ಯಾವ್ಯಾವ ಆಕ್ಸಿಡೆಂಟ್ಸ್ ನಡೆದಿದೆ, ಬೋಯಿಂಗ್ ವಾಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಯಾಕಂದರೆ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಬೋಯಿಂಗ್ ಕಡೆಯಿಂದ ನಡೆದಿತ್ತು. ಓಕೆ, ಸೊ ದಿಸ್ ಈಸ್ ಅ ಫಾಲ್ಟ್ ಅಟ್ ದ ಹೈಯೆಸ್ಟ್ ಲೆವೆಲ್. ಎಸ್ ಸರ್. ನಂದು ಇನ್ನೊಂದು ಪ್ರಶ್ನೆ, ಈಗ ಅಲ್ಲಿ ಪೈಲಟ್ ಹೇಳ್ತಾರೆ ವೈ ಡಿಡ್ ಯು ಕಟ್ ಆಫ್ ಅಂತೇಳಿ, ಐ ಡಿಡಂಟ್ ಅಂತ ಹೇಳ್ತಾರೆ. ಅಂದರೆ ಅವ್ರ ಕಣ್ಣು ಮುಂದೆನೇ ಇರುತ್ತೆ, ಅವ್ರ ಮೈಯೆಲ್ಲ ಕಣ್ಣಾಗಿರುತ್ತೆ ಪೈಲಟ್ಗಳದಲ್ವ, ಎಲ್ಲನೂ ಅದೇ ಸ್ವಿಚ್ ಅದು ಕಣ್ಣು ಕಾಣೋ ಥರನೇ ಇರುತ್ತೆ ಅಲ್ವಾ. ಅದು ಹೇಗೆ ಸಡನ್ಲಿ ಅದು ಏನು ಮಾಡೋಕ್ಕಾಗಲ್ವ ಆ ಕ್ಷಣಕ್ಕೆ ಅಂತ ಅವ್ರಿಗೆ ಮಾತಾಡೋಷ್ಟು ಟೈಮ್ ಸಿಗ್ತಾ ಹೆಂಗೆ ಅಂತ? ನೀವು ಕಾಕ್ಪಿಟ್ ಒಳಗಡೆ, ಇದನ್ನೇ ನಾನು ಹೇಳೋದು, ಯಾರೂ ನೋಡಿರಲ್ಲ. ಒಂದ್ಸಲ ಆ ಕಾಕ್ಪಿಟ್ ಒಳಗಡೆ ಹೋಗ್ಬಿಟ್ಟು ನೀವು ನೋಡಬೇಕು. ಒಂದ್ಸಲ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ತಿದೆ ಅಂತ ಹೇಳಿದ್ರೆ ಎಷ್ಟು ಆಪ್ರೇಷನ್ಸ್, ಸುದರ್ಶನ್ ಸರ್ ಕ್ಯಾನ್ ಸಪ್ಲಿಮೆಂಟ್, ನನಗೆ ಅವರು ಸಪೋರ್ಟ್ ಮಾಡ್ಬೋದು, ತುಂಬ ಇರುತ್ತೆ ನೀವು ನೋಡೋಕ್ಕೆ. ಆ್ಯಂಡ್ ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್. ಇದು ಆಟೋಮ್ಯಾಟಿಕ್ಕಾಗಿ ನಿಮ್ಮ ಫ್ಯೂಯಲ್ ಕಟ್ ಆಫ್ ಆಗಿಬಿಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಎಂಜಿನ್ ರನ್ ಆಗಲಿಲ್ಲ ಅಂತ ಹೇಳಿದ್ರೆ ಹೇಗೆ ಟೇಕ್ ಆಫ್ ಆಗುತ್ತೆ? ಮುಂದೆನೇ ಹೋಗಲ್ಲ.
ಹೌದಲ್ವಾ? Correct. ಇದು ಪ್ರಾಬ್ಲಿ ಅದು ಗ್ರೌಂಡಲ್ಲಿ ಇದ್ದ ಕಟ್ ಆಗಿದ್ರೆ ಅದು ಸ್ನ್ಯಾಗ್ ಆಗಿಬಿಡ್ತಿತ್ತು, ಆವಾಗ ಅವರು ಟೇಕ್ ಆಫೇ ಮಾಡ್ತಿರ್ಲಿಲ್ಲ. ಬಟ್ ಯು ಆರ್ ಇನ್ ಏರ್, ಟೇಕ್ ಆಫ್ ಆಗಿಬಿಟ್ಟಿದ್ದೀರಾ, ನೀವು ಅರೌಂಡ್ 600 ಫೀಟ್ ಹೈಟಲ್ಲಿ ಇದ್ದೀರಾ, ಆವಾಗ ಕಟ್ ಆಫ್ ಆಗ್ತಿದೆ. ಸಡನ್ಲಿ ಇದೇ ರಿಪೋರ್ಟಲ್ಲಿ ಬಂದಿದೆ ಅವ್ರು ಅದನ್ನು ಒಂದು ಎಂಜಿನ್ ಲೈಟ್ ಅಪ್ ಮಾಡೋಕೆ ಅವ್ರು ಟ್ರೈ ಮಾಡಿದ್ರು, ಅದು ಆಯಿತು ಕೂಡ. ಬಟ್ ದೆ ವಾಸ್ ನಾಟ್ ಮಚ್ ಆಫ್ ಟೈಮ್ ಲೆಫ್ಟ್, ಯಾಕಂದರೆ ಅವ್ರ ಹತ್ರ ಆಲ್ಟಿಟ್ಯೂಡ್ ಇರಲಿಲ್ಲ, ಇಟ್ ಕ್ರ್ಯಾಶ್ಡ್. ಸೊ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದು ಸ್ವಿಚ್ ಮೇಲೆ ಒಂದೇ ಒಂದು ಸ್ವಿಚ್ ಮೇಲೆ ಇದೇನೇ ಇಂಪಾರ್ಟೆಂಟ್ ಅಂತ ಅಲ್ಲಿ ಕೂತ್ಕೊಂಡು ಪೈಲಟ್ಸ್ ಅದ್ರ ಮೇಲೆ ಫೋಕಸ್ ಮಾಡೋಕೆ ಆಗಲ್ಲ. ಯಾಕಂದರೆ ಅಷ್ಟು ಇರುತ್ತೆ ಅವ್ರಿಗೆ, ಸ್ಪೆಷಲಿ ಡ್ಯೂರಿಂಗ್ ದ ಟೇಕ್ ಆಫ್. ಟಿಲ್ ದ ಏರ್ಕ್ರಾಫ್ಟ್ ಈಸ್ ಸ್ಟೆಬಿಲೈಸ್ಡ್ ಇನ್ ದಿ ಏರ್, ಟೇಕ್ ಆಫ್ ಆ್ಯಂಡ್ ದ ಲ್ಯಾಂಡಿಂಗ್ ಆರ್ ದ ಮೋಸ್ಟ್ ಕ್ರೂಷಿಯಲ್ ಆ್ಯಂಡ್ ಮೋಸ್ಟ್ ವಲ್ನರೇಬಲ್ ಇದು ಫ್ಲೈಟ್ ರೆಜಿಮ್ಸ್ ಅವು. ಓಕೆ, ಅರ್ಥ ಆಯ್ತಾ? ತುಂಬ ಆಕ್ಸಿಡೆಂಟ್ಸ್ ಅದೇ ಟೈಮಲ್ಲೇ ಆಗೋದು, ದಿಸ್ ಬೀಯಿಂಗ್ ದ ಒನ್. ಅರ್ಥ ಆಯ್ತಾ? ನೀವು ನೋಡ್ಬೋದು ಹಿಸ್ಟ್ರಿಲಿ ಹೋಗಿ ನೋಡಿದ್ರೆ ಮಿಡ್ ಏರ್ ಕ್ರ್ಯಾಶಸ್ ಆಗಿದೆ, ಇಲ್ಲ ಅಂತ ನಾನು ಹೇಳಿಲ್ಲ, ಮಿಡ್ ಏರಿಂದನೂ ಏರ್ ಕ್ರ್ಯಾಶಸ್ ಆಗಿದೆ ಮಿಡ್ ಏರಲ್ಲಿ. ಬಟ್ ಕ್ರ್ಯಾಶಸ್ ಏನು ನಡೆಯುತ್ತೆ, ತುಂಬ ವಲ್ನರೇಬಲ್ ಟೈಮ್ ಏನಿರುತ್ತೆ ಅದು ಡ್ಯೂರಿಂಗ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಇರುತ್ತೆ. ಸೊ ದಿಸ್ ಈಸ್ ದ ಥಿಂಗ್. ಸೊ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಆ್ಯಂಡ್ ಒಂದೇ ಒಂದು ಪಾಯಿಂಟ್ ಮೇಲೆ ಫೋಕಸ್ ಮಾಡೋಕ್ಕಲ್ಲ, ದೇರ್ ಆರ್ ಲಾಟ್ ಆಫ್ ಆಸ್ಪೆಕ್ಟ್ಸ್, ದಟ್ಸ್ ವೈ ದೇ ಆರ್ ಸ್ಪೆಷಲಿಸ್ಟ್. ಆ್ಯಂಡ್ ತುಂಬ ಟೆಕ್ನಿಕ್ಯಾಲಿಟೀಸ್ ಇರುತ್ತೆ ಇದರಲ್ಲಿ. ಆ ಒಂದೇ ಫ್ಯೂಯಲ್ ಕಟ್ ಆಫ್ ಸ್ವಿಚ್ ಏನಿರುತ್ತೆ ಅದ್ರ ಮೇಲೇ ಅವ್ರು ಫೋಕಸ್ ಮಾಡೋಕ್ಕಲ್ಲ. ಆ್ಯಂಡ್ ಅಫ್ಕೋರ್ಸ್ ಅವ್ರು ನೋಡಿ ಕೇಳಿದಾರಲ್ಲ, ಇಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್, ಸೊ ಹೀಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಯಾರು ಕೇಳಿದಾರೆ ಅಂತ ಹೇಳಿಲ್ಲ, ಒಬ್ಬರು ಪೈಲಟ್ ಅದನ್ನು ನೋಡಿದರೆ ಕೇಳಿದರೆ ನೀನು ಇದನ್ನು ಮಾಡ್ದ ಅಂತ, ಅವ್ರು ಹೇಳಿದರೆ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋ ಸೇನ್ ಪೈಲಟ್ ವಿಲ್ ನಾಟ್ ಎವರ್ ಡೂ ಇಟ್. ನಿಜ, ಯಾರೂ ಮಾಡಲ್ಲ, ಯಾಕಂದರೆ ದೇ ಆರ್ ರೆಸ್ಪಾನ್ಸಿಬಲ್ ಪೀಪಲ್. ಎಸ್.